ನಮಸ್ಕಾರ ಸ್ನೇಹಿತರೆ, ವಿಡಿಯೋಸ್ ಫಾರ್ ಪಬ್ಲಿಕ್ಗೆ ಎಲ್ರಿಗೂ ಸ್ವಾಗತ. ಸ್ನೇಹಿತರೆ, ಗೃಹಲಕ್ಷ್ಮಿ ಕಡೆಯಿಂದ ಒಂದು ಬಿಗ್ ಬಂಪರ್ ಸುದ್ದಿನೇ ಬಂದಿದೆ. ಏನಂತಂದರೆ ಬಾಕಿ ಇರುವ ಗೃಹಲಕ್ಷ್ಮಿಯ 3 ತಿಂಗಳ ಹಣ ಒಟ್ಟಿಗೆ ಜಮಾ ಆಗುತ್ತೆ ಅಂತ ಒಂದು ಸುದ್ದಿ ಬರ್ತಾ ಇದೆ. ಸೊ ಯಾವಾಗ ಜಮಾ ಆಗುತ್ತೆ ಮತ್ತು ಏನು ಅನ್ನೋದನ್ನು ಕಂಪ್ಲೀಟಾಗಿ ಎಕ್ಸ್ಪ್ಲೇನ್ ಮಾಡ್ತೀನಿ. ವಿಡಿಯೋನ ಕೊನೆವರೆಗೂ ನೋಡಿ. ಇಷ್ಟ ಆದರೆ ಒಂದು ಲೈಕ್ ಮಾಡೋದನ್ನು ಮರಿಬೇಡಿ. ಸೊ ಈ ಒಂದು ಯೋಜನೆಯಿಂದ 1.1 ಕೋಟಿ ಮಹಿಳೆಯರಿಗೆ ಲಾಭ ಆಗುತ್ತೆ ಅಂತ ಕೂಡ ಹೇಳ್ತಿದ್ದಾರೆ. ಸೊ ಗೃಹಲಕ್ಷ್ಮಿ ಹಣ ಬಿಡುಗಡೆಗೆ ಸಂಬಂಧಿಸಿದಂತೆ ರಾಜ್ಯದ ಮಹಿಳೆಯರು ಕಾಯುತ್ತಿರುವ ಸಮಯ ಮುಗಿಯುತ್ತಿರುವ ಲಕ್ಷಣಗಳಿವೆ. ಯಾಕಂತಂದರೆ ಆದಷ್ಟು 3 ತಿಂಗಳ ಹಣ ಒಟ್ಟಿಗೆ ಒಂದು ರಿಲೀಸ್ ಆಗುತ್ತೆ ಅಂತ ಹೇಳ್ತಿದ್ದಾರೆ. ಸೊ ರಾಜ್ಯ ಸಚಿವೆ ಲಕ್ಷ್ಮೀ ಹೆಬ್ಬಾಳ್ಕರ್ ಅವರು ಏಪ್ರಿಲ್, ಮೇ ಮತ್ತು ಜೂನ್ ತಿಂಗಳ ಗೃಹಲಕ್ಷ್ಮಿ ಹಣ ಜುಲೈ 20ರೊಳಗೆ ಖಾತೆಗೆ ಜಮಾ ಆಗಲು ಸರ್ಕಾರ ಗಂಭೀರ ಪ್ರಯತ್ನ ಮಾಡುತ್ತಿದೆ ಎಂದು ತಿಳಿಸಿದ್ದಾರೆ. ಸೊ ಜುಲೈ 20 3 ತಿಂಗಳ ಒಟ್ಟಿಗೆ ಬರುತ್ತೆ ಅಂತ ಹೇಳ್ತಿದ್ದಾರೆ. ಇದೀಗಲೂ ಕೆಲವೊಂದು ತಾಂತ್ರಿಕ ತೊಂದರೆಗಳು ಹಾಗೂ ಪ್ರಕ್ರಿಯೆ ವ್ಯತ್ಯಯಗಳಿಂದಾಗಿ ಹಣ ಜಮಾ ಕೆಲವೊಮ್ಮೆ ವಿಳಂಬವಾಗುವುದು ಎಂಬುದನ್ನು ಅವರು ಎಚ್ಚರಿಸಿದ್ದಾರೆ. ಬಾಕಿ ಇರುವ ಒಟ್ಟು 6,000 ಅಂತಂದರೆ 3 ತಿಂಗಳದ್ದು ಸೇರಿ 6,000 ಜಮಾ ಆಗುತ್ತೆ. ಒಟ್ಟು ಜುಲೈ 20 ಜಮಾ ಆಗುತ್ತೆ. 1-2 ದಿನ ಹಿಂದೆ ಮುಂದೆ ಆಗ್ಬೋದು. ಸೊ DBT ಏನಾದರೂ ಪ್ರಾಬ್ಲಮ್ ಆದರೆ ಅಂತ ಒಂದು ಮಾಹಿತಿಯನ್ನು ಕೂಡ ಕೊಟ್ಟಿದ್ದಾರೆ. ಸೊ ಇಷ್ಟು ದಿವಸ ಕಾಯ್ತಾ ಕೂತಿರೋದಕ್ಕೂ ಕೂಡ ಒಂದು ಇನ್ಫಾರ್ಮೇಷನ್ ಕೂಡ ಸಿಕ್ಕಿದೆ ಅಂತಲೇ ಹೇಳ್ಬೋದು. ಸೊ ಜುಲೈ 20 ನೋಡೋಣ ಯಾರ್ಯಾರಿಗೆ ಬರುತ್ತೆ, ಏನೇನಿಲ್ಲ ಅನ್ನೋದನ್ನು ಕಾದು ನೋಡಬೇಕಾಗಿದೆ. ಸೊ ಇದೊಂದು ಮಾಹಿತಿ ಸ್ನೇಹಿತರೆ. ವಿಡಿಯೋ ಇಷ್ಟ ಆಗಿದೆ ಅಂದ್ಕೊಂಡಿದ್ದೀನಿ. ಇಷ್ಟ ಆಗಿದ್ರೆ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡೋದನ್ನು ಮರಿಬೇಡಿ. ಥ್ಯಾಂಕ್ ಯು ಸೋ ಮಚ್.